ಬಂಗಾರ, ದೇವ್ರ ಮುಂದೆ ದೀಪ ಹಚ್ಚೋದನ್ನ ತಡಿಬೇಡ. ನಿಮ್ಮ ಅಣ್ಣಯ್ಯ ನಂಗೆ ತಾಳಿ ಕಟ್ಟಿದ್ದಾರೆ. ನಾನು ಒಪ್ತೇ ಇದ್ರು ಈ ಮನೆಗೆ ನಾನೇ ಸೊಸೆ. ನೀನ್ ಪ್ರೀತಿಯಿಂದ ಮಾಡಿದ್ಯಾ ಅನ್ನೋ ಕಾರಣಕ್ಕೆ ತಗೋತಿದ್ದಿ. ಶಾಸ್ತ್ರನ ಅದ್ಯಾವ್ದು? ಇದೇ ನಿಮ್ಗೆ ಕೇಳ್ತಿದ್ದೀರಾ? ನೀವು ಮದುವೆ ಆಗಿ ನಿಮ್ಮ ಗಂಡನ ಮನೆಗೆ ಹೋಗಿದ್ ಮೊದಲನೇ ದಿವಸ ಏನೊಂದು ಶಾಸ್ತ್ರ ಮಾಡಿದ್ರು ಅಂತ ನಿಮ್ಗೆ ಕೆಪ್ತಿ ಇಲ್ವೇ? ಓ, ನೀವು ಆ ಶಾಸ್ತ್ರದ ಬಗ್ಗೆ ಹೇಳ್ತಿಲ್ಲ ತಾನೆ? ಅದ್ರ ಬಗ್ಗೆನೇ ಹೇಳ್ತೀವಿ. ಅಯ್ಯೋ, ಈಗಿರೋ ಸಿಚುವೇಶನ್ ಅಲ್ಲಿ ಹೇಗೆ ಸಹನ? ನಾನು ಅದನ್ನೇ ಯೋಚನೆ ಮಾಡ್ತೀವಿ. ಆದ್ರೆ ಅವ್ವ ಏನಾದ್ರು ಅಂದ್ರೆ? 4 ಗೋಡೆ ಮಧ್ಯೆ ಗಂಡ ಹೆಂಡ್ರಿಗೆ ಬಿಟ್ಟಿದ್ದು ಮದ್ವೆ ಆದ್ಮ್ಯಾಕೆ ಇದೊಂದು ಶಾಸ್ತ್ರ ಅಂತ ಆಗ್ಲೇಬೇಕಲ್ವೇ? ನೀವು ಇಷ್ಟೊಂದು ಬೋಲ್ಡ್ ಅಂತ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಏನಿಲ್ಲ ಬಿಡಿ. ಅಯ್ಯೋ, ನನ್ನ ತೆಪ್ಪಾಗಿ ತಿಳ್ಕೊಬೇಡಿ. ಇದನ್ನ ನಿಮ್ದು ಮಾತ್ರ ಹೇಳ್ತೀವಿ. ಅಕ್ಕ, ಲೇಟ್ ಆಯ್ತಲ್ಲ, ನೀನಿನ್ನೂ ಹೊರಟಿಲ್ವಾ? ಸ್ನೇಹ, ಸಹನ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಏನಕ್ಕ? ಏನಿಲ್ಲವೇ, ನೀ ನಂಗೇನೋ ಹೇಳ್ಬೇಕು ಅಂತ ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ಅದೇನು ಹೇಳು. ದೀಪ ಹಚ್ಚಾಯ್ತು, ಸಿಹಿನೂ ಮಾಡಾಯ್ತು. ಮಾಡಾಯ್ತು. ಅದಾದ್ಮ್ಯಾಕೆ ಮುಖ್ಯವಾದ ವಿಷಯ ಏನು ಅಂದ್ರೆ, ಆಗ್ಬೇಕಾಗಿದ್ದು ಎಲ್ಲಾನು ಸರಿಯಾಗಾದ್ರೆ ಮನ್ಸಿಗೊಂಥರ ಸಮಾಧಾನ ಅಲ್ವೇನವಿ? ನನಗೆಲ್ಲ ಗೊತ್ತದೆ ನಿನಗಿಷ್ಟ ಇಲ್ದೇನೆ ಇಲ್ಲಿಗೆ ಬಂದಿದ್ಯಾ ಅಂತ. ಆದ್ರೂ ನಿನ್ ಕೊರಳಿಗೆ ತಾಳಿ ಬಿದ್ದಾಯ್ತು. ಅದಕ್ಕೆ ಗೌರವ ಬೆಲೆ. ಫಸ್ಟ್ ನೈಟಾ? ಫಸ್ಟ್ ನೈಟಿಗೆ ರೆಡಿ ಮಾಡೋದ್ರ ಬಗ್ಗೆ ಹೇಳ್ತಿದ್ಯಾ ಅಕ್ಕ? ಅದೇನೇನಾಗಬೇಕು ಅಂತ ನಿನ್ ಮನ್ಸಲ್ಲಿದ್ಯೋ ಅದನ್ನೆಲ್ಲ ರೆಡಿ ಮಾಡಕ್ಕ. ನನಗೇನು ಅಭ್ಯಂತರ ಇಲ್ಲ, ಸರಿನಾ? ಸ್ನೇಹ ಇಷ್ಟು ಸುಲಭವಾಗಿ ಹೋಗ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ.
ಅವಳು ತಟ್ಟಂತ ಹಂಗೆ ಕೇಳಿದಾಗ ನಂಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸತ್ಯ ಅವಳು ಒಪ್ಕೊಂಡ್ಲಲ್ಲ. ಎಷ್ಟಿದ್ರು ಇಬ್ರು ಪ್ರೀತಿ ಮಾಡಿನೇ ಅಲ್ವಾ ಮದ್ವೆ ಆಗಿರೋದು. ಸ್ನೇಹ ಆಟ್ ಸುಲಭಾಗೆಲ್ಲ ಬಿಟ್ಕೊಡೋ ಹುಡುಗಿನೇ ಅಲ್ಲ. ನಮ್ಮ ಅಪ್ಪಯ್ಯ ನಮ್ಮೆಲ್ರೂ ಬಿಟ್ಟೋಗಿದ್ ಕೋಪ ನಮ್ಮೆಲ್ರಿಗಿನ್ನ ಅವಳಿಗೆ ಜಾಸ್ತಿ. ಅವ್ರ ಕಾಲಿಗೆ ಬಿದ್ದು ಸೆಮೆ ಕೇಳಿದ್ರು ಇವಳು ಸಂಸನೆಯ. ಅವಳು ಒಂದ್ಸಲಿ ಮನ್ಸ್ನಾಗ ತೀರ್ಮಾನ ತಕೊಂಬಿಟ್ರೆ ಆಟಯ್ಯ ಸ್ಯಾನೆ ಕಷ್ಟ. ಅಂದ್ರೆ ನಮ್ಮ ಅಣ್ಣಯ್ಯನ ಜೀವನ ಕಷ್ಟ ಅಂತೀರಾ? ನಿಮ್ಮ ಅಣ್ಣಯ್ಯ ನಮ್ಮ ಅಪ್ಪಯ್ಯನ ಥರ ಅಲ್ವಲ್ಲ, ಅವರು ಸ್ನೇಹನ ಮನ್ಸ್ನಾಗ ಗೆದ್ರೆ ಖುಷಿನೇಯ. ಅಣ್ಣಯ್ಯ ವರ್ಟ, ಆದ್ರೆ ಯಾರಿಗೂ ಕೆಟ್ಟದ್ ಬಯಸಲ್ಲ. ಒಂಥರ ಗುಳಿ ತರ ಅಂದ್ಕೊಳ್ಳಿ. ಯಾರಾದ್ರೂ ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಹಿಂದೆ ಮುಂದೆ ನೋಡಲ್ಲ. ಆದ್ರೆ ತನಗ್ ಬೇಕಾದವ್ರಿಗೆ ಮಾತ್ರ ಪ್ರಾಣ ಕೊಟ್ಟಾದ್ರೂ ಉಳಿಸ್ಕೊತಾನೆ. ನೀವು ಈ ಮಾತನ್ನ ಹೇಳ್ತಿದ್ರೆ ನಮ್ಮ ಸ್ನೇಹನ ಬಗ್ಗೆನೇ ಹೇಳ್ತಿದ್ದೀರೇನೋ ಅನಿಸ್ತೈತೆ. ಅವಳು ಇದೇ ಥರನೇಯ, ಅವಳಿಗೂ ನಾನು ಹಿಂಗೆಯ. ಇಬ್ಬರು ಗುಣಗಳು ಒಂದೇ, ಅದ್ರಲ್ಲಿ ಪ್ರೀತಿ ಬೇರೆ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅನ್ನೋ ಸಣ್ಣ ಆಸೆ ಆದ್ರೂ ಇದೆ. ಆದ್ರೆ ಸ್ನೇಹ ಮತ್ತೆ ಅವ್ವ ಸರಿ ಹೋಗ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಹೆಂಗೂ ಸ್ನೇಹ ಮನೆಯಾಗಿಲ್ಲ, ಹೊರಗಡೆ ಹೋದ್ರೆ ಯಾರು ಭಯಕ್ಕಿಲ್ಲ. ಏನ್ ಮಾಡಕತ್ತೀರಿ ನಿಮ್ಮಿಂದ? ನೀನ್ ಸುಮ್ಕೆ ಇರವ. ಈಟೊಂದೆಲ್ಲ ಆಯ್ತಿರೋದು ಇವರಿಂದನೇಯ. ಬೇಡ, ಇತ್ತೀಚೆಗೆ ದೊಡ್ಡೋಳು ರಾಂಗ್ ಆಗ್ಬಿಟ್ಟೋಳೆ, ಬೈದ್ರೆ ಕಷ್ಟ. ಅಯ್ಯ ಆ ಸ್ವಾಮಿ ಅನ್ಲಿಲ್ಲ ಓನ್ಲಿಲ್ಲ ಹಂಗೆ ಮುಟ್ಟೋದ್ರಲ್ಲ. ನಂಗೆ ಇಬ್ರು ಅಳಿಯಂದ್ರವ್ರೆ, ಇಬ್ಬರನ್ನು ಫ್ರೆಂಡ್ ಮಾಡ್ಕೊಂಡ್ಬಿಡ್ಬೇಕು. ನೀನ್ ಇವನಯ್ಯ ಈಟೊತ್ನಾಗೆ ಇಲ್ಲೇ ಮ್ಯಾಕ್ ಮಾಡ್ಕೊಳ್ಳಿ, ನಾನು ಕೇಳಕ್ ಮಲ್ಕತ್ತೆ. ಏನ್ ಬೇಡ, ಇದು ನಿಮ್ಮನೆ. ಇನ್ಮೇಕೆ ನಮ್ಮನೆ. ನೀವು ಹಿಂಗೆ ಮಾತಾಡ್ಬಿಟ್ರೆ ನಾನು ನಿಮ್ಮನ್ನ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ನಿಮ್ಮ ಮೇಲೆ ನಂಗಿರೋ ಕೋಪ ಯಾವತ್ತಿಗೂ. ದಯವಿಟ್ಟು ಅನ್ಬೇಡಿ ಮಿಸ್ಸು. ಯಾವತ್ತನ ಒಂದ್ ದಿವಸ ನಿಮ್ಗೆ ನನ್ನ ಹಾಕಿರೋ ಕೋಪ ಹೊಂಟೋಯ್ತದನ್ನ ನಂಬಿಕೆಲ್ಲ ಬದುಕ್ತಾ ಇದೀನಿ. ಆ ನಂಬಿಕೆನ ಸಾಯಿಸ್ಬಿಡ್ಬೇಡಿ. ನೀವೇನು ಹೇಳಿದ್ರು ಮಾಡ್ತೀನಿ. ನಂತ ನೀವು ಮೊದ್ಲು ಹೆಂಗಿದ್ರೋ ಹಂಗೆ ಇರ್ಬೇಕು ಆಟೆಯ. ಏನು ಹೇಳಿದ್ರು ಮಾಡ್ತೀರಾ? ಸಾಯೋದೊಂದು ಬಿಟ್ಟು. ನಾನೇನು ಕೊಲೆಗಾತಿ ಅಲ್ಲ. ತುಟಿ ಹಂಚಿನಾಗೆ ಸಣ್ಣ ನಕ್ಕಂಗಾಯ್ತು, ದಿಟನಾ? ಹ್ಞೂ ಅಲ್ಲ, ನಕ್ಕಂಗಾಯ್ತು, ಅದಕ್ಕೆ.
ಹೇಳಿ ಏನು ಮಾಡಿ ಚಿಕ್ಕ ಸುಳ್ಳು ಹೇಳೋರ ಹತ್ರನೇ ಜೀವನ ಪೂರ್ತಿ ಮಾತು ಬಿಡೋಣ ಅಂಥದ್ರಲ್ಲಿ ಈಗ ನಿಮ್ ಜೊತೆ ಹೀಗೆ ನಿಂತಿದ್ದೀನಂದ್ರೆ ನಂಗೆ ನಿಮ್ಗೆ ಆ ಕ್ಷಣದಾಗ ನನ್ನ ತಲೆಗೆ ಬೇರೆ ಏನೂ ಓಡ್ತಿರ್ಲಿಲ್ಲ ಮಿಸ್ಸು. ನಿಮ್ಮನ್ನು ಕಳ್ಕೊಬಾರ್ದು. ನೀವು ಬೇಕು ಅಂತಾನೆ ಮಾಡಿದ್ದೀರ. ನಿಮಗ್ ಬರೀ ಶಿಕ್ಷೆ ಅಷ್ಟೇ, ಕ್ಷಮೆ ಸಾಧ್ಯನೇ ಇಲ್ಲ. ನಾನ್ ಪ್ರೀತಿಸೋ ಹುಡುಗ ಹಿಂಗೆಲ್ಲ ಇರ್ಬೇಕು ಅಂತ ನಾನು ಆಸೆ ಪಟ್ಟಿದ್ನೋ ಹಂಗೆ ಇದ್ದು ನನ್ ಮೋಸ ಮಾಡ್ಬಿಟ್ರಲ್ಲ, ನಾನ್ ನಿಮ್ನ ಯಾವತ್ತೂ ಕ್ಷಮಿಸಲ್ಲ. ಅನಾಥ ಅಂತ ಸುಳ್ಳು ಹೇಳಿ ಅನುಕಂಪ ಪಡ್ಕೊಂಡ್ರಿ, ರೈತ ಅಂತ ಸುಳ್ಳು ಹೇಳಿ ಗೌರವ ಸಂಪಾದನೆ ಮಾಡ್ಕೊಂಡ್ರಿ. ಊರಿಗೆಲ್ಲ ಸಹಾಯ ಮಾಡೋ ಒಳ್ಳೆ ಗುಣವಂತ ಅಂತ ನಾಟಕ ಆಡಿ ನನ್ ಮನ್ಸಲ್ಲಿ ಪ್ರೀತಿ ಹುಡ್ಸಿ ನೀವ್ ಹೀಗೆಲ್ಲ ಮಾಡಕ್ಕೆ ಬಂಗಾರಮ್ಮನ್ ಮಗ ಅನ್ನೋ ಕೊಬ್ಬೆ ಅಲ್ವಾ ಕಾರಣ? ಅಷ್ಟೆಲ್ಲ ಮಾಡಿ ಜಸ್ಟ್ ಒಂದ್ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತಿದ್ದೀರಲ್ಲ, ಶಾಬಾಷ್. ಈಗ್ಲೂ ನೀವು ಮಾಡಿರೋದು ನಿಮಗ್ ತಪ್ಪಲ್ಲ ಅಂತ ಅನ್ಸ್ತಿದ್ರೆ, ನಿಮಗ್ ನನ್ನ ಮುಟ್ಟಕ್ ಅರ್ಹತೆ ಇದೆ ಅಂತ ಅನ್ಸ್ತಿದ್ರೆ ಬನ್ನಿ ನನ್ನ ಧಾರಾಳವಾಗಿ ಮುಟ್ಟಿ. ಹೇಗ್ ನನಗ್ ಬಲವಂತವಾಗಿ ತಾಳಿ ಕಟ್ಟಿದ್ರೋ ಈಗ್ಲೂ ಬಲವಂತವಾಗಿ ಅದ್ ಏನ್ ಮಾಡ್ಬೇಕು ಅನ್ಸತ್ತೋ ಮಾಡಿ. ಮಿಸ್ಸು ಏನು ನಿಜವಾದ ಪ್ರೀತಿಗೆ ಅಷ್ಟೇ ಅಲ್ವಾ ಪರಿಶುದ್ಧತೆ ಪಾವಿತ್ರ್ಯತೆ ಎಲ್ಲ? ನಿಮಗದೆಲ್ಲ ಯಾವ್ದು ಇಲ್ಲ ಅಲ್ವಾ? ಮಿಸ್ಸು ನಿಮ್ಮೊಬ್ಬರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಹುಡುಗಿ ಅನ್ನೋ ಭಾವನೆ ನಾನು ನೋಡನೇ ಇಲ್ಲ. ನನ್ನ ಪಿರುತಿ ಏಟ್ ಶುದ್ಧ ಅಂತ ನನ್ನ ಮನಸ್ಸಾಕ್ಷಿ ಗೊತ್ತದೆ. ಅದು ನಿಮಗೂ ಗೊತ್ತಾಯ್ತದೆ. ಹೆಣ್ಣನ್ನು ಮುಟ್ಟೋ ಅರ್ಹತೆ ಗಂಡಸಿಗೆ ಬರೋದು ಅವಳು ಒಪ್ಕೊಂಡಾಗ ಮಾತ್ರ. ಈಟ್ ದಿನ ನಿಮ್ತ ಸುಳ್ಳು ಹೇಳಿ ಪಡ್ಕೊಂಡಿದ್ದ ಪಿರುತಿ ಗೌರವ ಎಲ್ಲನೂ ನಾನು ಮಾಡಿದ ತಪ್ಪಿಗೆ ಯಾರೇ ಆಗಿದ್ರು ಹಿಂಗೆ ನಡ್ಕೊತಿದ್ರು ಮಿಸ್ಸು. ನಂಗೆ ನಿಮ್ಮ ಮ್ಯಾಕ್ ಒಂಚೂರು ಬೇಸರ ಇಲ್ಲ. ನೀವು ಹೇಳಿದ ಪ್ರತಿ ಮಾತು ದಿಟ್ಟನೆಯ. ಆದರೆ ನಿಮ್ಮ ಕನ್ಸನ್ನು ನೆರವೇರ್ಸೋಕ್ಕೆ ಏನೇನು ಸಹಾಯ ಬೇಕೋ ನಾನು ಶಕ್ತಿ ಮೀರಿ ನಾನು ಮಾಡ್ತೀನಿ. ಯಾವತ್ತೂ ಇನ್ನೊಬ್ರು ಸಹಾಯ ಕೇಳ್ದವಳೆ ಅಲ್ಲ ನಾನು. ಅವ್ವನ ಮಾತಿಗೆ ಬೆಲೆ ಕೊಟ್ಟಷ್ಟೇ ಇಲ್ಲಿದ್ದೀನಿ. ಇಲ್ದಿದ್ರೆ ಇಷ್ಟೊತ್ತಿಗೆ ನೀವ್ ಕಟ್ಟಿದ ತಾಳಿ ನನ್ನ ಕೊಳ್ಳಲ್ಲಿ ಇರ್ತಾನೆ ಇರ್ಲಿಲ್ಲ. ನನ್ ಗುರಿ ಒಂದೇ, ನಾನ್ DC ಆಗ್ಬೇಕು. ನಂಗಿರೋದೆಲ್ಲ ಒಂದೇ ಗುರಿ, ನಿಮ್ಮ ಮನ್ಸನ್ನ ಗೆಲ್ಬೇಕು. ಈಟ್ ದಿನ ನನ್ಗೆ ನನ್ನ ನೋವು ಸಂಕಟ ಆದಾಗ್ಲೆಲ್ಲ ನಾನ್ ಮನೆಯವ್ರ ತವ ಅದನ್ನೆಲ್ಲ ಯೋನು ಅನ್ಸ್ಕೊತಾ ಇರ್ಲಿಲ್ಲ. ಹೇಳಿದ್ರೆ ಎಲ್ಲಿ ಅವ್ರಿಗೆಲ್ಲ ನೋವಾಯ್ತದೋ ಅಂತ ಒಬ್ಳೆ ಅದನ್ನೆಲ್ಲ ನಿಭಾಯಿಸಕ್ ಮಾಡ್ತಾ ಇದ್ದೆ. ಆದ್ರೆ ಈಗ ನನ್ಗಾಗಿರೋ ನೋವು ಸಂಕಟ ಎಲ್ಲ ಮನೆಯವ್ರಿನ್ಲೆಯ. ಇದನ್ನೆಲ್ಲ ಯಾರ್ ತವ ಹೋಗಿ ಜೋಡ್ಕೊಳ್ಳಿ. ನೀವ್ ಯೋನು ಮಾತಾಡ್ಬೇಡಿ.
ನೀವು ಅವ್ರಗಳ ಜೊತೆ ಸೇರ್ಕೊಂಡು ನನ್ಗೆ ಒಂದು ಮಾತು ಹೇಳ್ದಂಗೆ ಹಿಂಗ್ ಮಾಡ್ಬಿಟ್ರಲ್ಲ. ರಾಧಾ ಮದುವೆ ಮಂಟಪದಿಂದ ಕಳ್ದು ಹೋಗಿರ್ಲಿಲ್ಲ ಅಂದ್ರೆ ಈಟೊರ್ಗೆ ನಮ್ಮನೆ ಸೊಸೆ ಆಗಿರೋಳು. ಇವ್ರು ನನಗ್ ಮೋಸ ಮಾಡ್ಬಿಟ್ರಲ್ಲ. ಬಂಗಾರ, ಈಗ ನಿನಗೆ ನನ್ನ ಮೇಲೆ ಕೋಪ ಇರ್ಬಹುದು, ಆದ್ರೆ ನಾನ್ ಮಾಡಿದ್ದು ನಮ್ಮ ಮಗನ ಒಳ್ಳೇದಕ್ಕೇನೆ. ಅರ್ಥ ಮಾಡ್ಕೋ. ನೀವ್ ಹಂಗ ಅನ್ಕೊಂಡಿದ್ದೀರ ಆಟೆಯ? ಆ ಹುಡುಗಿಯಿಂದ ನನ್ನ ಮಗನ್ ಪಿರಾಣಕ್ಕೆ ಅಪಾಯನೇ ಹೊರತು ಒಳ್ಳೇದಂತೂ ಆಗಕ್ಕಿಲ್ಲ. ಹೋರಾಡ್ತೀನಿ, ನಾನು ಒಬ್ಳೆ ಹೋರಾಡ್ತೀನಿ. ನನ್ನ ಮನೆನ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ. ಅದನ್ನ ನಾನು ಮಾಡೇ ಮಾಡ್ತೀನಿ. ಬಂಗಾರ ಇನ್ನು ಯಾರ ಮಾತನ್ನು ಕೇಳೋಕ್ಕಿಲ್ಲ. ಅವಳನ್ನ ಸಮಾಧಾನ ಮಾಡ್ಬೇಕು ಅಂದ್ರೆ ಅವರೇ ಬರ್ಬೇಕು. ಅವ್ರನ್ನ ಕರೆಸ್ತೀನಿ. ಇಬ್ರುವೆ ನನ್ ಮುಂದೆ ಮಡಗ್ದಂಗೆ ನಾಟಕ ಆಡ್ಕೊಂಡ್ ಹೋಯ್ತಾವ. ನಂಜ ಒಂದು ನರಿ ಬುದ್ಧಿ. ಅವಳು ನಮ್ಮ ಮನೆಗ್ ಬರ್ತಾಳಂತೆ, ಇವಳು ನಿನ್ನ ಚಂದ್ರನ ಬಂದ್ ಮಾಡ್ತಾಳಂತೆ. ನಿನ್ನ ಈ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡ್ ಬಂದವಳೆ. ಅವ್ವ, ಸ್ನೇಹ ನೀನ್ ಅನ್ಕೊಂಡಂಗ ಅಲ್ಲ. ಬಸ್ಸು, ನಿನ್ಗೆ ಚಂದ್ರು ಮ್ಯಾಕೆ ಪ್ರೀತಿ ಐತೆ ಅನ್ನೋದು ನನಗ್ ಗೊತ್ತು. ಆದ್ರೆ ಚಂದ್ರಿಗೂ ನಿನ್ನ ಅದೇ ಪ್ರೀತಿ ಆಯ್ತಾ ಅನ್ನೋದು ನನ್ನ ಪ್ರಶ್ನೆ. ಇಲ್ ಮಾಡಿದ್ರೆ ನಿಮ್ಮ ಅಣ್ಣ ಹೆಂಗೆ ಇವಳ ಮ್ಯಾಕೆ ಪಿರುತಿ, ಆದ್ರೆ ಇವಳಿಗೆ ಪಿರುತಿ ಇರ್ಲಿ, ಮನೆನಾಗೆ ಯಾರ ಮ್ಯಾಕು ಮರ್ವಾದೇನೂ ಇಲ್ಲ. ಇಂಥ ಸಂಸಾರ ಉಳಿತಾಯ್ತಾ ಇವಳು? ಈ ಮನೆಗೆ ಇವಳು ಬಂದ ಮ್ಯಾಕೆ ಇವರಿಬ್ರು ಸೇರ್ಕೊಂಡು ನಿನ್ನನ್ನು ಚಂದ್ರನು ಒಂದ್ ಮಾಡಿದ್ರು ಅಂತ ಹೆಸರು ತಕೊಳಕ್ ನೋಡ್ತಾವ್ರೆ. ನಾನು ಪಂಚಾಯತಿ ಮಾತಿಗೆ ಬೆಲೆ ಕೊಟ್ಟು ಇವಳನ್ನ ಮನೆ ಒಳಕ್ಕೆ ಬಿಟ್ಕೊಂಡಿವ್ನಿ. ಅವರು ಹಂಗೆಯ ಪಂಚಾಯತಿ ಮಾತಿಗೆ ಬೆಲೆ ಕೊಡ್ಲಿ. ಅವನು ನಿನ್ ಮ್ಯಾಕೆ ಕೈ ಮಾಡವನೆ. ಊರವ್ರ ಮುಂದೆ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಕರ್ಕೊಂಡು ಹೋಗ್ಲಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನೀನು ಇವ್ರಗಳ ಮಾತು ಕೇಳ್ಕೊಂಡು ದಾರಿ ತ್ಯಾಬೇಡ. ಕೇಳ್ತೀವ್ನಿ. ಹೌದೇನವ? ಚಾಮುಂಡವ್ವ, ಅವ್ವ, ರಿಸಲ್ಟ್ ಬಂದಿದ್ದಕ್ಕೆ ಕೈ ಮುಗಿತಿದ್ಯಲ್ಲ, ಮಾರ್ಕ್ಸ್ ಎಷ್ಟು ಅಂತ ಕೇಳಲ್ವಾ? ನೀನೇನು ಮಾರ್ಕಸ್ನ ಸಂದಕ್ಕೆ ತಗೊಂಡಿರ್ತೀಯ? ಇವ್ರು ತಗೊಂಡಿದ್ಯಾ? ಒಳ್ಳೆ ಕಾಲೇಜಿಗೆ ಸೀಟ್ ಸಿಗೋ ಅಷ್ಟು ತಗೊಂಡಿದ್ಯಾ? ಪಕ್ಕ ಅವ್ವ, ನಾನು ಯಾವ ಕಾಲೇಜಲ್ಲಿ ಸೀಟ್ ಕೇಳ್ತೀನೋ ಅದೇ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಎಲ್ಲ ತಾಯಿ ಆಶೀರ್ವಾದ. ಅವ್ವ, ಆ ತಾಯಿ ಮಾತ್ರ ಅಲ್ಲ. ಚಂದಾಕಿರೋ ಚಂದಕ್ಕೆ ಹೋದೆ ನೀನು ವ್ಯಸನೆ ನಂಗೆ. ಸ್ನೇಹ ಅಕ್ಕನು ಪರೀಕ್ಷೆ ಬರ್ದಿದ್ರೆ ಈಗ ಅವಳದು ರಿಸಲ್ಟ್ ಬಂದಿರೋದು. ಈ ಒಂದು ವಿಷಯಕ್ಕೆ ಮಾತ್ರ ನಾನು ಶ್ರೀ ಅವ್ರನ್ನ ಕ್ಷಮಿಸಲ್ಲ ಅವ್ವ. ನನ್ಗೆ ಇಷ್ಟು ಕೋಪ ಬರ್ತಿದೆ ಅಂದ್ರೆ ಅಕ್ಕ ಅದಿನ್ನಿಷ್ಟು ಕೋಪದಲ್ಲಿದ್ದಾಳೋ ಏನೋ. ಇಷ್ಟನ್ನೆಲ್ಲ ಸಹಿಸ್ಕೊಂಡು ಅವ್ರ ಜೊತೆನೆ ಇರೋದು ಅಂದ್ರೆ ಸುಮ್ನೆನಾ? ಅಪ್ಪ ಅವಳುವೆ ಮುಂದುವರ್ಸಕ್ಕೆ ಪರೀಕ್ಷೆ ಬರೆದು ಕಲೆಕ್ಟರ್ ಆಯ್ತಾಳೆ, ನೋಡ್ತಾ ಇರು. ತಡಿ, ನಿನ್ ಬಾಯಿ ಸಿಹಿ ಮಾಡ್ತೀನಿ. ಹೌದು, ನಾವು ಕುರ್ಸಿದೇನಾಯ್ತು? ಅವಂದ ಜಸ್ಟ್ ಪಾಸ್. ಅಂದ್ರೆ ಪಾಸ್ ಆಗವನೇ ತಾನೆ?
ಹ್ಞೂ ಅವ್ವ, ಆದ್ರೆ ಕಡಿಮೆ ಮಾರ್ಕ್ಸು. ಹೆಂಗೋ ಒಟ್ನಾಗ ಪಾಸ್ ಆಗವನ ಅಟ್ ಸಾಕು. ಬಾ ದೇವ್ರ ಕೈ ಮುಗಿ. ನೀನ್ ಪಾಸ್ ಆಗಿರೋದಕ್ಕೆ ಹೋಟ್ಲಿಗೆ ಕರ್ಕೊಂಡ್ ಬಂದಿರೋದು. ನನ್ ಮಗ PUC ಪಾಸ್ ಮಾಡ್ಬಿಟ್ಟ. ಯೋ ಅದ್ಯಾಕೆ ಹಿಂಗ್ ಕುಂತ್ಬಿಟ್ಟೆ? ತಿನ್ನು ಕಾಳಿ, ತಿನ್ಲಾ? ಸರಿ, ಪಾಸ್ ಮಾಡಿದಕ್ಕೆ ಹಿಂಗ. ಯೋ ಇನ್ನೇನಯ್ಯ ಮಾಡ್ಬೇಕಿತ್ತು ನನ್ ಮಗ? ಪಾಸ್ ಆಗೋನೆ ಸಾಲ್ದ? ದೊಡ್ಡದಾಗ ದಬ್ಬಾಕಿ DC ಆಯ್ತಾನೆ ಅನ್ಕೊಂಡಿದ್ದೆ. ಯೋ ಅದಕ್ಕೇನಾರು ಮಾಡಿದ್ರೆ ಆಯ್ತು ಗುರು. ಆಯ್ತದೆ. ಅದು ನೀನು ಸಿನಿಮಾ ಟಿಕೆಟ್ ಅನ್ಕೊಂಡಿದ್ದೆ ಹಿಂಗೆ ಎಣಿಸ್ಬಿಡಕ್ಕೆ. ಡ್ಯಾಡಿ, ನನ್ DC ಪಾಸ್ ಎಲ್ಲ ಆಯ್ಕಿಲ್ಲ. ನನ್ ಪಾಸ್ ಆಗಿದೆ ದೊಡ್ಡ ವಿಷಯ ಅಲ್ವಾ? ಮತ್ತಾಗ ನಾನು ಅದನ್ನೇ ಅನ್ಕೊಂಡೆ. ಅಲ್ಲ ಕಣ್ಲ ಪುರ್ಸೆ, ಊರೂರು ಸುತ್ತಿದ್ದು ಅನ್ನೋದು ಹೆಂಗ್ಲ ಪಾಸ್ ಆಗ್ಬಿಟ್ಟ? ಓ, ಡಿಗ್ರಿ ಕಾಲೇಜ್ನಾಗೆ ಒಳ್ಳೊಳ್ಳೆ ಹುಡುಗಿರು ಸಿಗ್ತಾರೆ ಅಂತ ಕಷ್ಟಪಟ್ಟು ಪಾಸ್ ಆಗ್ಬಿಟ್ಟ? ಏಯ್, ಅವ್ನು ಹಾಳಾಗಿ ಹೋಯ್ತಾ ಇರ್ದ ನಿನ್ನಿಂದ ಕಲ್ಲ. ಕೆಡ್ದಿರೋದು ನನ್ನಿಂದ. ಕೆಡಬಾರ್ದ ಎತ್ಕೊಂಡೋಗಿ ಫ್ರಿಜ್ನಾಗ ಇಡು, ಫ್ರೆಶ್ ಆಗಿರ್ತಾನೆ. ಅತಿಯಾಗಿ ಮಾತಾಡ್ಬೇಡಕ್ಕಲ್ಲ. ನನ್ನ ಕನ್ಸು ನನ್ನ ಮಗನ್ನ DC ಮಾಡಬೇಕು ಅಂತ. ಅವ್ನು ಹಾಳಾಗಿ ಹೋಗ್ತಾ ಇರೋದೇ ನಿನ್ನಿಂದ. ತಗೊಳಪ್ಪ, ಇದೊಳ್ಳೆ ಕತೆ ಆಯ್ತಲ್ಲ. ಸೀನಪ್ಪನ್ ಲಂಗೋಟಿ ಬಿಚ್ಚೋಗಿದ್ದಕ್ಕೆ ರಂಗಪ್ಪ ಸೀನಿದೆ ಕಾರಣ ಅಂತ ಹೇಳ್ದಂಗ ಆಗೋಯ್ತು ನಿನ್ ಕತೆ. ಯೋ ಸುಮ್ನಿರಯ್ಯ, ನಿಮ್ಮಿಬ್ಬರು ಮೇಸೋದೇ ಆಗೋಯ್ತು ನನ್ ಕತೆ. ನೀ ಖುಷಿ ಪಾಸ್ ಆಗೋದೇನ್ ಕಮ್ಮಿ ವಿಷಯ ಅಲ್ಲ ಬಿಡು. ಆ ಮೆಸೋಳ್ದೇನಾಯ್ತು? ಪಾಸಾ ಫೇಲಾ? ಅಕ್ಕನ್ ಮದ್ವೆ ಪಂಚಾಯಿತಿ ಅಂತೆಲ್ಲ ಓಡಾಡ್ಕೊಂಡು ಟುಸ್ಸಾಗಿರ್ಬೇಕಲ್ಲ. ಯಾರು? ಸುಮಾನ ಮಮ್ಮಿ, ಅವಳೇ ಕಾಲೇಜಿಗೆ ಫಸ್ಟು. ಕಾಲೇಜ್ ಕನ್ಸೆಲ್ಲ ಮೂಟೆ ಕಟ್ಟಿ ಮೆಸ್ ಹೆಂಗ್ ನಡ್ಸೋದು ಅಂತ ಕಲ್ತ್ಕೋ. ವರದಕ್ಷಿಣೆ ಕೊಡೋದಕ್ಕೆ ಹೊಸಿ ಕಾಸಾದ್ರೂ ಆಯ್ತದೆ. ಲೋ ಪುರ್ಸಿ, ನಿಮ್ ಮಮ್ಮಿಗೆ ಟೈಮ್ ಸರಿ ಇಲ್ಲ ಕಣೋ, ಕರ್ಕೊಂಡು ಹೋಗೋ. ಏಯ್, ಯಾರಿಗೆ ಟೈಮ್ ಸರಿಗಿಲ್ಲ? ನಮ್ದು ಯಾವತ್ತಿದ್ರು ರಾಜಯೋಗನೇ. ದಿಟ ಹೇಳಿದ್ರೆ ಪಾಪ ಬರ್ತೈತ ನಿನ್ಗೆ? ಹೆಣ್ಮಕ್ಳು ಓದಕ್ ಹೋದ್ರೆ ಮನೆ ಹಾಳಾಯ್ತಂತಾನೆ ಲೆಕ್ಕ. ಗಂಡೈಕ್ಳು ಅಟೆ ಓದ್ಬೇಕು. ನೀನನ್ನ ಚೋಟು, ಆದ್ರೆ ನಿಮ್ಮ ಅಕ್ಕ DC ಆಯ್ತೀನಿ ಅಂತ ಕುಣ್ದಾಡ್ತಿದ್ಲು. ಎಲ್ಲಿ ಬರ್ಲಿಲ್ವಾ? ಓ, ನೀನ್ ಪಾಸ್ ಆಗಿದ್ ವಿಷಯನ ಅವ್ಳಿಗೆ ಹೇಳಕ್ ಆಗ್ಲಿಲ್ವಾ? ಏನ್ ಪುಟ್ಟಕ್ಕ, ನಿನ್ ಎಣ್ಣೆ ಮಗಳ್ತವ ಮಾತಾಡಕ್ಕೂ ಆಗ್ದಂಗ ಆಗೋಗೈತಾ? ನಾನು ಅವ್ವ ಇಬ್ರು ಅವಳನ್ನ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀವಿ. ನಾವ್ಯಾಕೆ ಮಾತಾಡ್ದಿರ್ತೀವಿ? ಎಲ್ಲ ನಿನ್ ಭ್ರಮೆ. ಏನು? ನೀವು ಬಂಗಾರಮ್ಮನವ್ರ ಮನೆಗೆ ಹೋಯ್ತೀರಾ? ನಿಮ್ಮನವಳು ಒಳಕ್ಕೂ ಬಿಟ್ಕೊಳಕ್ಕಿಲ್ಲ. ಯಾಕೆ ಒಳಗ್ ಬಿಡಲ್ಲ? ನಮ್ಮಕ್ಕ ಆ ಮನೆ ಸೊಸೆ. ನಾನು ಅವ್ವ ಈಗ್ಲೇ ಹೋಗಿ ಸ್ವೀಟ್ ಕೊಟ್ಟು ನಮ್ಮಕ್ಕಂಗ್ ವಿಷಯ ಹೇಳ್ಬಿಟ್ಟು ಬರ್ತೀನಿ. ಸುಮಾ, ನೀನ್ ಸುಮ್ನಿರವ್ವ. ವಿದ್ಯೆಗೆ ದೇವತೆನೆ ಸರಸ್ವತಿ. ಗಂಡ್ಮಕ್ಳು ಮಾತ್ರ ಓದ್ಬೇಕು, ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಹೇಳೋ ನಿನ್ನಂತವ್ರಿಗೆ ಆ ತಾಯಿ ಯಾವತ್ತೂ ಒಲಿಯಲ್ಲ. ಅವ್ವ ನೀನ್ ಬಾರವ್ವ. ಶಾಂತವ್ವ, ನೀನ್ ಮೆಸ್ ನೋಡ್ಕೊ. ನೀನ್ ಬಾರವ್ವ. ಸುಮ್ನೆ ಬಾರವ್ವ. ನಾ ಬರಕಿಲ್ಲ, ನೀನ್ ಹೋಗ್ಬಾ. ಯಾಕವ್ವ? ಬಂಗಾರಮ್ಮ ನಿನ್ನೇನ್ ಕಚ್ಬಿಡ್ತಾಳ? ನೋಡು, ಅವರು ನಿನಗೆ ಅತ್ತೆವನೇ. ಹೊಸಿ ಮರ್ವಾದಿ ಕೊಟ್ಟು ಮಾತಾಡು. ಸದ್ಯ ಅವ್ರಿಗೆ ಇನ್ನೊಬ್ಬ ಮಗ ಇಲ್ಲ. ಅವನೇನಾದ್ರೂ ಸುಳ್ಳು ಹೇಳಿ ನನ್ ಹಿಂದೆ ಬಿದ್ದು ನಾನು ಸ್ನೇಹ ಕುಂತಾರ. ಅಯ್ಯಯ್ಯೋ, ಹಾಯ್ ಮುಚ್ಚೆ.
ನೀ ಬೇಡ ಕಣಪ್ಪ, ನೀನ್ ನಡಿ ನಡಿ ನಡಿ. ಅಯ್ಯೋ ಅಮ್ಮ, ಬಾರವ್ವ ಬಾರವ್ವ. ನಾವ್ ಬಂದ್ರೆ ಚಂದಕ್ಕಿರಕಿಲ್ಲ ಸುಮ್ಮ. ನೀನ್ ಸುಮ್ನಿರವ, ಅವಳು ಹೇಗ್ ಮಾತಾಡಿದ್ಲು ಅಂತ ಕೇಳಿಸ್ಕೊಂಡೆ ತಾನೆ. ಏನೋ ನಾವ್ ಇಡೀ ಫ್ಯಾಮಿಲಿನೇ ಬೇರೆ ಬೇರೆ ಆಗೋಗಿದೀವಿ ಅನ್ನೋ ಹಾಗೆ. ಅವಳಿಗೂ ಅದೇ ಬೇಕಾಗಿರೋದು, ಆದ್ರೆ ನಾವ್ ಅದಕ್ಕೆ ಅವಕಾಶ ಕೊಡ್ಬಾರ್ದು ಅವ್ವ. ಬಂಗಾರ ಮನೆ ಆಗ್ಲಿ ಇನ್ಯಾರೇ ಆಗ್ಲಿ, ನಾವು ನಮ್ಮ ಅಕ್ಕನ್ ನೋಡಕ್ ಹೋಗ್ತಿದ್ವಿ ಅಷ್ಟೇ. ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಇವ್ನಿ ಅವ. ಆದ್ರೆ ಇಲ್ಲಿ ನಡೆಯೋದನ್ನೆಲ್ಲ ನಿಂತವ್ ಹೇಳಿದ್ರೆ ನೀನ್ ಸಿಯಾನೆ ಬೇಸರ ಮಾಡ್ಕೋತ್ಯ. ಅದಕ್ಕೆ ಇಲ್ಲಿ ನಡೆಯೋದು ಯಾವ್ದು ನಿಂತವ್ ಹೇಳೋಕಿಲ್ಲ. ಇನ್ಯಾಕೆ ಮುಂಚೆ ಹೆಂಗ್ ಅಳ್ಕೊಂಡು ಕೂರಕ್ಕಿಲ್ಲ. ಈ ಸಮಸ್ಯೆಗಳನ್ನೆಲ್ಲ ಹೆಂಗ್ ಎದುರಿಸ್ಬೇಕೋ ಹಂಗೆ ಎದುರಿಸ್ತೇನೆ. ಆದ್ರೆ ನಿನ್ನ ಮಗಳು ನನ್ನ ಮಗನ ಮನಸ್ಸನ್ನ ಹಾಳು ಮಾಡಿ ತಾಳಿ ಕಟ್ಟಿಸ್ಕೊಂಡವಳೆ. ನನ್ನ ಮನೆಗೆ ಕೆಟ್ಟದ್ ಬಯಸೋ ಯಾರನ್ನುವೆ ಸುಮ್ಕೆ ಬಿಡಕ್ಕಿಲ್ಲ. ಅವ್ವ ಬಾರವ್ವ. ನೀವ್ ಹೋಗ್ ಬರ. ಯಾಕವ್ವ, ಏನಾಯ್ತು? ನೀವ್ ಹೋಗ್ ಬರವ. ಇಲ್ಲಿವರೆಗೂ ಬಂದು ಬರಲ್ಲ ಅಂದ್ರೆ ಸರಿ ಇರು, ನಾನು ಅಕ್ಕನ್ನೇ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಏ ಬೇಡ, ನಾನು ಹಿಂಗ್ ಬಂದು ಆಚೆ ನಿಂತಿರೋದವಳು ಗೊತ್ತಾದ್ರೆ ಜಾಸ್ತಿ ಮಾಡ್ಕಿದ್ದಾಳು. ಅದಕ್ಕೆ ಅವ್ವ ಒಳಗ್ ಬಾ ಅಂತಿರೋದು. ಬೇಡ ಕಣವ, ಅವಳು ಕೋಪ ಮಾಡ್ಕೊಂತಾಳೆ. ನಿಂಗಿದೆಲ್ಲ ಗೊತ್ತಾಗಕ್ಕಿಲ್ಲ. ಗೊತ್ತಾಗುತ್ತೆ. ಎಲ್ಲಿವರೆಗೂ ನೀನ್ ಹೀಗೆ ಸ್ನೇಹಕ್ಕನ ಹತ್ರ ಮಾತಾಡ್ದೆ ಇರ್ತೀಯ? ನಾ ಮಾತಾಡಕ್ಕಿಲ್ಲ ಅನ್ನ. ಅವಳು ಮಂತಕ್ ಬರ್ತಾಳಲ್ಲ, ನೀವಾಗಿ ಸಿಹಿ ಕೊಟ್ಟ. ಸರಿ ಅವ್ವ, ನಿನ್ನಿಷ್ಟ. ಆದ್ರೆ ಆ ರಾಜಿ ಮುಂದೆ ಮಾತ್ರ ನಾವಿಬ್ರು ಮನೆಯೊಳಗೆ ಹೋಗ್ ಬಂದ್ವಿ ಅಂತಾನೆ ಕೊಚ್ಕೋತೀನಿ. ನೀನು ಅದನ್ನೇ ಮೇಂಟೈನ್ ಮಾಡು. ಆಯ್ತು, ಹೊರನೆ ಬಂದ್ಬಿಡು. ಅವ ಇಲ್ಲೇಕವ ನಿಂತಿದ್ದೀರಾ? ಒಳಗೆ ಬನ್ನಿ. ಬರ ಇರ್ಲಿ. ಸ್ನೇಹಿತ ಮಾತಾಡಕ್ ಬಂದು ಇಲ್ಲೇ ನಿಂತಿದ್ದೀರಾ? ಸುಮಾ ಬಂದಾಗೆ ಅನ್ಕೊಂಡೆ ಒಬ್ಳೆ ಬಂದಿರಕ್ಕಿಲ್ಲ ಅಂತ. ನೀವು ನಂತವ್ ಮಾತಾಡೋದನ್ನ ನಿಮ್ಮ ಅವ್ವಾರು ನೋಡಿದ್ರೆ ತೆಪ್ಪಾಯ್ತದೆ. ನೀವಾಗಿ ನನ್ನ ಮ್ಯಾಗ ನಿಮ್ಗೂ ಕೋಪ ಐತೆ ಅಲ್ವರ? ನಾನು ನಮ್ಮ ಅವನ ಮ್ಯಾಕೆ ಏಟ್ ಪಿರುತಿ ಮರ್ವದೆ ಮಡಗಿದೀನೋ, ನಿಮ್ಮ ಮ್ಯಾಕು ಆಟೆ ಮರ್ವದೆ ಐತವ. ನಾನು ಅದನ್ನ ಪ್ರಶ್ನೆನೆ ಮಾಡಕ್ಕಿಲ್ಲ. ನೀವು ಮನ್ಸು ಮಾಡಿದ್ರೆ ನಾನು ಇಲ್ಲಿಂದ ಓಡಿಸ್ಬೋದಾಗಿತ್ತು. ಊರ್ ಜನಗಳು ಯಾರು ನಿಮ್ಮನ್ನ ಎದುರಾಕೊಳ್ಳಕ್ಕಿಲ್ಲ. ನನ್ನ ಮಗಳಿಗೆ ಶಿವನಾರ ಮಾಡ್ಬೋದಾಗಿತ್ತು. ಆದ್ರೆ ನೀವು ತಾಳಿ ಕಟ್ಟಿ ಜವಾಬ್ದಾರಿ ಹೊತ್ಕೊಂಡಿದ್ರ. ನೀವು ಮಾಡಿದ ರೀತಿ ಐತಲ್ಲ, ಅದು ಖಂಡಿತವಾಗ್ಲೂ ತಪ್ಪು. ನೀವ್ ಅವಳನ್ನ ಸಂದಾಕ್ ನೋಡ್ಕತ್ರಿ ಅನ್ನೋ ನಂಬಿಕೆ ನಂಗೈತೆ. ನಾನ್ ನಿಮ್ಮ್ಯಾಕ ಕೋಪ ಮಾಡ್ಕೊಳ್ದೆ ಹೋದ್ರು ಅದನ್ನ ಯಾಕಕ್ ಬರಕ್ಕಿಲ್ಲ. ಈಗ ನೀವು ಗೆಲ್ಬೇಕಾಗಿರೋದು ಅವಳ ಮನಸ್ಸನ್ನ. ಸದ್ಯಕ್ಕಂತೂ ಅದ್ ಸಾಧ್ಯನೇ ಇಲ್ಲ ಅನ್ಸ್ತೈತವ. ಮತ್ ಸುಲಭನಾ?
ನಿಮ್ಮಿಬ್ಬರು ಪಿರುತ್ರಿ ಈಗ ಒಡೆದೋಗಿರೋ ಕನ್ನಡಿ ಆಗಿದೆ. ಅದನ್ನ ಜೋಪಾನವಾಗಿ ಜೋಡಿಸ್ದೆ ಹೋದ್ರೆ ಕೈ ಕುಯ್ಕಂತದೆ. ನಿಮ್ಮಿಬ್ಬರು ಪಿರುತ್ರು ಒಟ್ಟಾಗಿ ಸೇರೋವರೆಗೂ ಹೊಸ ನೋವು ಆಯ್ತದೆ. ಒಂದ್ ಕಿತ ಬಿಗಿಯಾಗಿ ಹಿಡ್ಕೊಂಡ್ಬಿಡ್ತು ಅಂತಂದ್ರೆ ಅದ್ಯಾವತ್ತೂ ಬಿರ್ಕ್ ಬಿಡಕ್ಕಿಲ್ಲ. ಅದ್ ನಿಮ್ ಕೈಯಾಗೆ ಐತೆ. ಅದು ನಾನು ನೀನ್ ನೋಡಕ್ ಬಂದೆ ಕಣವಿ. ಆದ್ರೆ ಒಂದು ಮಾತು ಹೇಳವ, ಮುಂದಿನ ಕ್ಷಣನೇ ನಾನ್ ಮನೆಗ್ ಬರ್ತೀನಿ, ನೀನ್ ಮಾತ್ರ ಇಲ್ಲಿಗೆ ಬರ್ಬೇಡ. ಸಾರಿ ಅಕ್ಕ, ಅವ್ವ ಬರಲ್ಲ ಅಂತಾನೆ ಹೇಳಿದ್ಲು, ನಾನೇ ಬಲವಂತ ಮಾಡಿ ಕರ್ಕೊಂಬಂದೆ. ದಡ್ಡಿ ಕಣೆ ನೀನು. ಅವ್ವ ಈ ರೀತಿ ಹೊರಗಡೆ ನಿಂತಿದ್ರೆ ನಿಂಗ್ ಖುಷಿನಾ? ನನ್ ಒಳಗ್ ಬಾ ಅಂತ ಕರ್ದೆ. ಮುಚ್ಚೆ ಬಾಯಿ. ಅವ್ವ ಯಾವುದೇ ಕಾರಣಕ್ಕೂ ಈ ಮನೆಗೆ ಬರೋ ಹಾಗಿಲ್ಲ. ಅವ್ವನ್ ಪಾದ ತಾಗೋ ಯೋಗ್ಯತೆನೂ ಇಲ್ಲ ಈ ಮನೆಗೆ. ಸ್ನೇಹ, ಹಂಗೆಲ್ಲ ಮಾತಾಡ್ಬೇಡವಾ. ಏನಂತೆ? ಸ್ನೇಹ, ನೀನು ಹೊಸಿ ತಾಳ್ಮೆಯಿಂದ ಇರೋವ. ಅವ್ವ, ನಾನ್ ನಿನ್ ಹತ್ರ ಮಾತಾಡುವಾಗ ಈ ಮನೆಯವ್ರು ಯಾರು ಇರ್ಬಾರ್ದು. ಹೋಗಕ್ ಹೇಳು. ಅವ್ವ, ಈಗ ನೀನ್ ಯಾಕೆ ಅಳ್ತಿದ್ಯಾ? ನಾನ್ ನಿನ್ನ ಇಲ್ಲಿಗೆ ಬಲವಂತವಾಗಿ ಕಳ್ಸಿದೀನಿ ಅಂತ ನಿಂಗ ಅನಿಸ್ತದ ಮಗ? ನನ್ನ ಅವ್ವ ಯಾವತ್ತೂ ತಪ್ಪು ಮಾಡಲ್ಲ ಅಂತ ನಂಬಿರೋಳು ನಾನು. ನೀನ್ ನನ್ ಬಗ್ಗೆ ಚಿಂತೆ ಮಾಡ್ಬೇಡ ಅವ್ವ. ಅದೇನೋ ಗೊತ್ತಿಲ್ಲ ಅವ್ವ, ನಿನ್ನ ನೋಡಿದ ತಕ್ಷಣ ಕಣ್ ತುಂಬಿಕೊಳ್ತು. ಎಷ್ಟೇ ಗಟ್ಟಿಯಾಗಿದ್ರು ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಅವ್ವನ್ನ ನೋಡಿದಾಗ ಮಗುನೇ ಅಲ್ವೇ? ಯಾವತ್ತಿಗೂ ನಿನ್ನಂಗೆ ಬಗಿದ ಕಣವ್ವ. ಮತ್ಯಾಕ್ ಬಡ್ಡಿ ವಸೂಲಿ ಮಾಡ್ತಾ ಇಲ್ಲ? ದುಡ್ಡೇನ್ ಬಿಟ್ಟಿಯಾಗಿ ಬರ್ತದೇನ್ರಲ್ಲ? ಇದ್ರ ಇವ್ರದೇನ್ ತೆಪ್ಪಿಲ್ಲವ. ವಸೂಲಿನ ನಾನೇ ಹೊಸಿ ಮುಂದಕ್ಕೆ ಹಾಕಿದ್ದೆ. ಓ, ಯಾರನ್ನ ಮೆಚ್ಚಕ್ಕು? ಎಲ್ರು ಒಂದಿಸಿಯನ್ನ ಸೆಂದಾಗ ಗೆಪ್ತಿ ಮಾಡಿ ಕಳಿ. ನೀವೆಲ್ರು ಈಟ್ ದಿನ ತಿಂದು ಬೆಳೆದಿದ್ದು ಇದೇ ಬಡ್ಡಿ ದುಡ್ನಾಗೆ. ನಿಮ್ ಮನೆಗಳಲ್ಲಿ ಜೀವನ ನಡೀತಿರೋದು ಇದೇ ಬಡ್ಡಿ ದುಡ್ನಾಗೆ. ನಿಮ್ ಕೈನಾಗೆ ಬಡ್ಡಿ ವಸೂಲಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹೇಳ್ಬಿಡಿ,
ನಾನು ಬ್ಯಾರೆ ಆಳ್ಗಳನ್ನ ಕರೆಸ್ಕೊತೀನಿ. ಅದರ ಅವಶ್ಯಕತೆ ಇಲ್ಲವ, ನಾವೇ ಮಾಡ್ತೀವಿ. ಕೋದಂಡ, ನಾಳೆಯಿಂದ ಬಡ್ಡಿ ವಸೂಲಿಗೆ ಹೋಗ್ಬೇಕು. ನಾಳೆ ಸಂಜೆ ಒಳಗಡೆ ಎಲ್ಲ ಲೆಕ್ಕನೂ ಚುಕ್ತ ಆಗಿರ್ಬೇಕು, ಹೇಳ್ತೀವಿ. ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ದುಡ್ಡು ತಿನ್ನೋರ ಹತ್ರ ಬಡ್ಡಿ ವಸೂಲಿ ಮಾಡ್ತಿರಲ್ಲ, ಅವ್ರೇನ್ ತಿನ್ಬೇಕು? ನಿಮ್ ಕೈ ಕಾಲೆಲ್ಲ ನೆಟ್ಟಿಗೆ ಇದೆಯಲ್ಲ, ಬೇರೆ ಯಾವ್ದಾದ್ರು ಕೆಲಸ ಮಾಡ್ಕೊಂಡು ಬದುಕ್ಬೋದಲ್ವಾ? ಪ್ರತಾಪ ಇಷ್ಟ ದಿವಸ ಏನೋ ಇಂಥ ಕೆಲಸಗಳು ಮಾಡ್ಕೊಂಡು ಓಡಾಡ್ತಿದ್ರಿ, ಇನ್ಮೇಲಾದ್ರೂ ಬದಲಾಗೋ ದಾರಿ ನೋಡಿ. ಸರಿ ಅತ್ತಿಗೆ, ಎಲ್ರು ನೋಡ್ತಾವ್ರೆ. ನೀವು ಒಳ್ಳಿ ಮುಸಿಲಿ ಮಾಡಿಲ್ಲ ಅಂದ್ರೆ ಅವ್ವ ಬೈತಾರ ಕಳ ಮುಂಚೆ ಅಮ್ಮಿಕೊಂಡಿರ್ಲ. ನಮಸ್ತೆ ಅಣ್ಣ. ನೀವ್ ಯಾಕೆ ಇಂಥವ್ರ ಹತ್ರ ಸಾಲ ಮಾಡ್ತೀರಾ? ಇವ್ರುಗಳಿಂದ ನಿಮ್ಗೆ ಸಹಾಯಕ್ಕಿಂತ ಅಪಾಯನೇ ಜಾಸ್ತಿ. ದುಡ್ಡೆಲ್ಲ ಬೇಡ, ನೀವೆಲ್ಲ ಓಂಡಿ ಬನ್ನಿ. ಮರ ಮೊರೆ, ಇವತ್ತಿನ ಮಾರ್ಕೆಟ್ ಹೋಗಿ ವಸೂಲಿ ಮಾಡಾದ್ಮೇಲೆ ಗೊತ್ತಾಯ್ತೈತ ಮೊರೆ. ಮಾರ್ಕೆಟ್ ಹೋಗಿ ಈಟ್ ಹೊತ್ತಾದ್ರೂ ಬಂದಿಲ್ವಾ? ಫೋನ್ ಮಾಡಿ ಬರಕ್ಕೆ ಏಟ್ ಹೊತ್ತಾಯ್ತದೆ ಅಂತ ಕೇಳಕ್ ಹೋದಡ್ಡ. ಸರಿ ಮೊರೆ. ಫೋನ್ ಎತ್ತುತ್ತಾ ಇಲ್ಲ ಮೊರೆ. ಕೋದಂಡ ಅವ್ರೆ, ನಿಮ್ ಹುಡುಗರಿಗೆಲ್ಲ ಇನ್ಮೇಲಿಂದ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊಳಕ್ ಹೇಳಿ. ಮಾರ್ಕೆಟ್ ಅಲ್ಲೆಲ್ಲ ಈ ತರ ಬಡ್ಡಿ ದುಡ್ಡು ವಸೂಲಿ ಮಾಡೋದು ತಪ್ಪು. ಇವಳೆ ಯೋನೋ ಮಾಡಿ ಬಂದವಳೆ ಕ್ವಾದಂಡ. ಕಂಟಿಗೆ ಫೋನ್ ಮಾಡಿ ಬರಕ್ಕೆ ಏಟ್ ಗೊತ್ತಾಯ್ತದೆ ಕೇಳು. ಮೊರೆ, ಫೋನ್ ಎತ್ತುತ್ತಲ್ಲ ಮೊರೆ. ಅಮರೆ ಅಮರೆ, ಕ್ವಾದಂಡ ಮೊರೆ, ಯಾರು ನೋಡೋದು? ನಮಸ್ಕಾರ. ಅಮರೆ, ಮಾರ್ಕೆಟಲ್ಲಿರೋ ವ್ಯಾಪಾರಿಗಳೆಲ್ಲ ಬಂದವ್ರೆ ಅಮರೆ. ಅವನೆಲ್ಲ ಒಳಗೆ ಬರಕ್ಕೆ ಹೇಳು. ಸರಿ ಅಮರೆ. ಬನ್ನಿ ಬನ್ನಿ, ಹೊರಗಡೆ ಬನ್ನಿ. ಅಮ್ಮವ್ರೆ ಹೇಳವ್ರೆ, ಬನ್ರಪ್ಪ.
ಯೋನಿಸ್ಯ ನಿಮ್ಮವರು ಮಾರ್ಕೆಟ್ಗೆ ವಸೂಲಿಗೆ ಅಂತ ಬಂದು ದುಡ್ಡು ತಗೊಳ್ದೆ ಹಾಗೆ ಹೋಗ್ಬಿಟ್ಟಿದ್ದಾರೆ ಅಮ್ಮೋರೆ. ಅದಕ್ಕೆ ನಾ ಕೊಟ್ಟು ಹೋಗಮ್ಮ ಅಂತ ಬಂದು ಅಮ್ಮೋರೆ. ಅಮ್ಮವ್ರೆ ನಾವು ನಿಮ್ಮನ್ನ ನೋಡ್ದಂಗೂ ಆಗುತ್ತೆ ದುಡ್ಡು ಕೊಟ್ಟಂಗೂ ಆಗುತ್ತೆ ಅಂತ ನಾವೇ ಬಂದು ಅಮ್ಮವ್ರೆ. ಅಲ್ಲ, ನಮ್ಮ ಹುಡುಗರು ದುಡ್ಡು ವಸೂಲಿಗೆ ಅಂತ ಬಂದು ದುಡ್ಡು ತಕೊಳ್ದೆ ಹಂಗೆ ಹೋಗ್ಬಿಟ್ರ? ಅವ್ರ ಹಂಗೆ ಹೋಗಕ್ಕೆ ಕಾರಣ ಏನು ಅಂತ ಯೋನಾರ ಗೊತ್ತಾ? ಯಾರಾನ ಅವ್ರನ್ನ ತಡಿಯೋದು ಬೈಯೋದು ಯೋನಾನ ಮಾಡಿದ್ರ? ಹಂಗೆಲ್ಲ ಏನಿಲ್ಲ ಅಮ್ಮೋರೆ, ದಡೀರಂತ ಕೆಲಸ ಬಂದಿರ್ಬೋದು, ಅದಕ್ಕೆ ಹೊರಟೋಗಿದ್ದಾರೆ. ಕೋದಂಡ, ಇವತ್ತು ವಸೂಲಿ ಅರ್ಧಂಬರ್ಧ ಆಯ್ತು. ನಾಳೆ ಪೂರ್ತಿ ವಸೂಲಿ ಮಾಡ್ಕೊಂಡು ಹುಡುಗರು ಸೆಟಲ್ ಮಾಡ್ತಾರೆ. ಹುಡುಗ್ರ ಎಲ್ರೂ ಅಣ್ಣನು ಸೇರಿಸಿ ಸೆಟ್ಲ್ ಮಾಡ್ತೀವಿ. ನಮ್ಮನ್ನು ಮಾತ್ರ ಚಿಕ್ಕಾಕ್ಸ್ಬಿಟ್ಟಲ್ಲ ನೀನು. ಯಾವ ವಸೂಲಿ? ವಸೂಲಿ ಆಗ್ಲೇ ನಾಳೆ ತಂದ್ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಕೋದಂಡ. ತಂದ್ಕೊಡ್ಲಿ ಬಿಡು, ವಸೂಲಿ ಮಾಡ್ತಾ ಇರ್ತಾರಂತಲ್ಲ, ಹಂಗೆ ಆಗ್ಲಿ. ಅಮ್ಮರೇ, ಬಡ್ಡಿನೆಲ್ಲ ಇಲ್ಲೇ ತಂದ್ಕೊಂಡಿರೋದು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಪಾಪ ಗಾಬರಿ ಆಗೋಗ್ಬಿಟ್ಟವ್ರೆ. ಹಂಗೇನ ಆಗಿದ್ದಿದ್ರೆ ವಸೂಲಿ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತು. ಅರ್ಧಂಬರ್ಧ ಆಗದೆ ಅಂತ ಸುಳ್ಳು ಯಾಕೆ ಹೇಳ್ಬೇಕು? ನೋಡಮ್ಮ, ನಾಳೆ ಅದ್ಯೋನ್ ಮಾಡ್ತಾರೋ ಅಂತ. ಚಿತ್ರ, ಬಕೆಟ್ನ ಇಲ್ಲೇ ಇಟ್ಬಿಟ್ಟು ಒಂದ್ ಲೋಟ ಬಿಸಿ ಬಿಸಿ ನೀರ್ ತಗೊಂಬ ಅಮ್ಮ. ಬಕೆಟ್ ಇಲ್ಲೇ ಇಡು, ನಂಗೆ ಯಾಕೋ ತುಂಬಾ ಗಂಟ್ಲು ನೋವ್ತಾ ಇದೆ. ಬಕೆಟ್ ಇಲ್ಲೇ ಇಟ್ರೆ ಬಟ್ಟೆ ಯಾರಮ್ಮ ಒಣಗಾಕ್ತಾರೆ? ಮೇಡಮ್ ಅವ್ರು ಇದಾರಲ್ಲ, ಒಣಗಾಕ್ತಾರೆ. ಈ ಅಪ್ಪಂಗೆ ಎಷ್ಟೆಲ್ಲ ಹೇಳೋದು, ಕಾಫಿ ಕುಡ್ದಾದ್ಮೇಲೆ ಕಪ್ನ ಸಿಂಕಿಗೆ ಹಾಕು ಅಂತ. ನೋಡು ಹೇಗೆ ಒಣಗೋಗಿದೆ ಅಂತ. ಇದನ್ನ ಯಾರು ತೊಳಿತಾರೆ ಈಗ? ಊರೂರ್ ಎಂಜಿಲ್ ತಟ್ಟೆ ಲೋಟನೆಲ್ಲ ತೊಳಿಯೋರ್ಗೆ ಈ ಒಂದ್ ಕಪ್ಪು ಏನ್ ಕಷ್ಟ ಆಗಲ್ಲ. ಏನಮ್ಮ ಸಹನ, ತೊಳಿತೀಯ ಅಲ್ವಾ? ನಿಂಗೇನ್ ಕಷ್ಟ ಇಲ್ಲ ತಾನೆ? ಅಲ್ಲಿ ಮಡ್ಗಿ ಅಮ್ಯಾಕ್ ತೊಳಿತೀನಿ. ನಾನು ನಿನ್ನ ಅತ್ತೆ, ನೀನ್ ನನಗ್ ಆರ್ಡರ್ ಮಾಡೋದಲ್ಲ. ನನ್ನ ಮಗ ಮನೇಲಿದ್ದಾಗ ನಿನ್ ನಾಲ್ಗೆ ಸದ್ದೆ ಮಾಡಲ್ಲ, ಈಗ ಅವನಿಲ್ಲ ಅಂತ ನನ್ನ ಮೇಲೆ ಜೋರ್ ಮಾಡ್ತಿದ್ಯಾ? ಮಳ್ಳಿ ತರ ಇಟ್ಕೊಂಡು ಮುಳ್ಳಿನ ನನ್ ಮೇಲೆ ಎತ್ಕಟ್ತೀಯ. ಅಬ್ಬಬ್ಬಬ್ಬಬ್ಬ, ಅಮ್ಮ ಮಗಳು ಸರಿಯಾಗಿದ್ದೀರಾ. ಅತ್ತೆ, ನಮ್ಮ ಅವ್ವನ ಬಗ್ಗೆ ಮಾತಾಡ್ಬೇಡಿ. ಯಾಕೆ ಕೋಪ ಬಂತ? ಎಲ್ಲ ಪ್ಲಾನ್ ಮಾಡ್ಕೊಂಡೆ ಮುಳ್ಳಿಗೆ ಹೇಳಿ ನನ್ನ ವಿರುದ್ಧ ಎತ್ಕಟ್ಟಕ್ ನೋಡಿದ್ರಿ ಅಲ್ವಾ? ಆದ್ರೆ ನನ್ ಮಗ ನಿಮ್ ಮಾತನ್ನ ನಂಬಲ್ಲ. ಅವ್ರು ನಂಬಲಿಲ್ಲ ಅಂದ್ರೆ ಸತ್ಯ ಸುಳ್ಳಾಗಕ್ಕಿಲ್ಲ ಅತ್ತೆ. ನೀವ್ 15 ಲಕ್ಷ ತಕೊಂಡಿರೋದಕ್ಕೆ ನಮ್ಮ ಅವ್ವ ಬಡ್ಡಿ ಕಟ್ತಾವಳೆ. ನೀವ್ ಮಾಡಿದ್ದಿ ಅಪ್ಪು. ಓಹೋ, ಏನೋ 15 ಕೋಟಿ ಕೊಟ್ಟಂಗ್ ಮಾತಾಡ್ತಾ ಇದ್ದಾಳೆ. ಒಂದ್ ವಿಷಯ ನೆನ್ಪಿಟ್ಕೋ, ನಿನ್ನ ಯೋಗ್ಯತೆಗಿಂತ ನನ್ನ ಮಗ 100 ಪಟ್ಟು ಹೆಚ್ಚು. ನೀವ್ ಎಷ್ಟೇ ಕೊಟ್ಟಿದ್ರು ನನ್ ಮಗನ್ನ ಮದ್ವೆ ಆಗೋ ಯೋಗ್ಯತೆ ನಿನಗಿಲ್ಲ. 15 ಲಕ್ಷಕ್ಕೆ ಒಪ್ಕೊಂಡಲ್ಲ ಅಂತ ಖುಷಿ ಪಡು. ಮಗನ್ ಮಾರ್ಕಳಂಗ್ ಮಾತಾಡ್ತಿದ್ರಲ್ಲ ಅತ್ತೆ, ಈ ಮಾತಿಗೆ ಖುಷಿ ಹೆಂಗ್ ಪಡಕಾಯ್ತದೆ? ಅಬ್ಬಾ, ಹೇಗ್ ಮಾತಾಡ್ತಾ ಇದ್ದಾಳೆ ನೋಡೆ ಚಿತ್ರ. ಏಯ್, ಅವನು ನನ್ನ ಮಗ, ನನ್ನ ಮಾತನ್ನೇ ಕೇಳೋದು. ಅವ್ರು ನನ್ಗೂ ಗಂಡ.
ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕನ ಮಕ್ಕಳು. ನಾನು ಅವನ ವಿರೋಧಿ ಕಂಡಿದ್ದೆ ನನ್ನ ಮಕ್ಕಳಿಂದ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಇಲ್ಲದೆ ಜೀವನ ಸಾಗಕ್ಕೆ ಇಲ್ಲ. ದೇವ್ರೆ, ನನ್ನ ಸುಖ ಎಲ್ಲ ನನ್ನ ಮಕ್ಕಳಿಗೆ ಕೊಡು, ಅವ್ರ ದುಃಖ ಎಲ್ಲ ನಂಗೆ ಕೊಡು. ಇದು ನಾನ್ ಮಾಡಿದ ಅಡ್ಗೆ ಅಲ್ವಾ? ಬಸ್ಸು, ಮೊಸರು ಇಲ್ಲೇ ಬಿಟ್ಬಿಟ್ಟಿದ್ದೀನವ್ವ. ನಾನ್ ಮನೆಯವ್ರಿಗೆಲ್ಲ ಅಡುಗೆ ಮಾಡೀನಿ ಅಂತ ಗೊತ್ತಿದ್ದು ಬೇಕಂತಲೇ ಇವನ್ಗೆ ನೀನ್ ಮಾಡಿರೋ ಅಡುಗೆನ ಬಡಿಸಿದ್ಯಾ? ಇಲ್ಲ, ಅವ್ವ ಮಾಡಿರೋದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಳು ಮಾಡಿರೋದನ್ನ ನೀನ್ ಬೇಕಂತಲೇ ಬಡಿಸ್ಕೊಂಡಿಯಲ್ಲ? ಇದು ನಾನ್ ಮಾಡಿರೋದು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವನಿಗೆ ಗೊತ್ತಿರ್ಲಿಲ್ಲ, ಸರಿ. ಆದ್ರೆ ಅವ್ನು ಹಾಕಬೇಕಾದ್ರೆ ಬಾಯ್ ಬಿಟ್ಟು ಹೇಳಕ್ ನಿನ್ಗೆ ಅವನಾಗಿತ್ತು. ನಾನು ಬರೋಷ್ಟರಲ್ಲಿ ಅವ್ರು ಆಗ್ಲಿ ತಿನ್ನಕ್ ಶುರು ಮಾಡಿದ್ರು. ನಮ್ಮವ್ವ ಹೇಳಿದಳು, ಊಟ ಮಾಡೋರ್ನ ತಡಿಬಾರ್ದು ಅಂತ. ನಾನೇ ನಿಮ್ಮ ಅಡುಗೆನ ಅವರಿಂದ ದೂರ ಮಾಡಿಲ್ಲ. ಅವ್ರು ಈಗಲೂ ತಿನ್ಬೋದು, ನಾನು ಬೇರೆ ಮಾಡ್ಕೋತೀನಿ. ಬನ್ನಿ ಬನ್ನಿ. ನನ್ನನ್ನ ಅಣ್ಣ ಅಳಿ ಅಂದ್ರು ಸಂದಕ್ಕಿದ್ದೀರಾ? ನೀವು ಕುಂತ್ಕೊಳ್ಳಿ. ಅದು ನಿಮ್ಮಿಂದ ಅಣ್ಣಗೊಂದು ಸಹಾಯ ಆಗ್ಬೇಕಾಗಿತ್ತು. ಏನ್ ಇಂಥ ಮಾತು ಹೇಳ್ಬಿಟ್ರೆ? ಇಡೀ ಊರಿಗೆ ಸಹಾಯ ಮಾಡ್ತಾರ ಅವರು. ಅವ್ರ ನನ್ನಿಂದನೇ ಸಹಾಯನ? ಏನಾಗಬೇಕಾಗಿತ್ತು ಅಳಿ ಅಂದ್ರೆ? ಅಳಿ ಅಂದ್ರೆ ಕಷ್ಟ ಅಂತ ಬಂದಾಗ ಮಾವ ತಾನೇ ಆಗ್ಬೇಕು. ಬ್ಯಾಗ್ನಾಗ ಎಷ್ಟು ಮಡಗಿದ್ರಿ? ಒಂದ್ 30,000 ಐತೆ. ಆದ್ರೆ ಅದು ನಂದಲ್ಲ. ಸದ್ಯಕ್ಕೆ ಅದನ್ನ ಕೊಟ್ಟಿ ಆಮೇಲೆ ಕೊಡ್ತೀನಿ. ನೀವು ಕೇಳೋದೆಚ್ಚ, ನನ್ ಕೊಡೋದೆಚ್ಚ. ಅದೇಂದ್ರೆ ಮುಂದಕ್ಕೆ ನಂಗೆ ಏನಾರ ಸಮಸ್ಯೆ ಅಂತ ಬಂದ್ರೆ ನೀವು ಹೊತ್ತಾಯಿ ಸಹಾಯ ಮಾಡಿಯಲ್ಲ. ಸರಿ,
ಮಾಡೋಣ. ಅಣ್ಣಗೆ ಗೋಪಾಲನಿಗೆ ಗೋಪಾಲನಿಗೆ ಇವತ್ತು ಎಂತ ದಿನ ಅಂತೀನಿ ನನಗೆ. ಎಷ್ಟು ಖುಷಿ ಆಯ್ತೈತೆ ಗೊತ್ತಾ? ನಮ್ಮ ಅಳಿಯಂದ್ರಿಗೆ ಅಂದ್ರೆ ಬಂಗಾರಮ್ಮನ ಮಗ ಶ್ರೀಕಂಠೇಶ್ವರ ಅವ್ರಿಗೆ ನನ್ನ ಬ್ರೋಕರ್ ದುಡ್ಡನ್ನ ಸಾಲ ಅಂತ ಕೊಟ್ಟಿನಿ. ಬರ್ತೀನಿ ಹೇಳಿ ಅಂದ್ರೆ ಗೋಪಾಲನಿಗೆ ಗೋಪಾಲನಿಗೆ ಅಬ್ಬಾ ಸದ್ಯಕ್ಕಲ್ಲ ಬೀಸೋ ದೊಣ್ಣೆಯಿಂದ ತಪ್ಸ್ಕೊಂಡ್ಬಿಟ್ವಿ. ಅಂದ್ರೆ ಸಹನವ್ರೆ, ನೀವ್ ಹೇಳ್ತಿರೋದು ಒಂದ್ ಲೆವೆಲ್ಗೆ ಅರ್ಥ ಆಗ್ತಾ ಇದೆ, ಆದ್ರೆ ಪೂರ್ತಿಯಾಗಿ ಅರ್ಥ ಆಗ್ತಾ ಇಲ್ಲ. ನಿಮಗೂ ಎಲ್ಲ ಗೊತ್ತದೆ, ತಕೊಳ್ಳಿ. ಏನಾಯ್ತು? ಅದು ಅತ್ತೆ ಅತ್ತೆ ಜ್ಯೋತಿಷಿ ತಾವ ಅತ್ತೆ ಕೇಳಿದ್ರಲ್ಲ, ನಾವಿಬ್ರು ಒಟ್ಟಿಗೆ ಇರಂಗಿಲ್ಲ, ಒಟ್ಟಿಗೆ ಇದ್ರೆ ಕೆಡಕಾಯ್ತದೆ ಅಂತ. ಅದು ಆಗ, ಈಗೆಲ್ಲ ಸರಿ ಹೋಗಿರುತ್ತೆ. ನಿಮ್ಗೇನೋ ಡೌಟ್ ಇದ್ರೆ ನಾನು ಈಗ ಹೋಗಿ ಕೇಳಲ್ಲ? ಯಾಕೇನೋ ಮಾತಾಡ್ತಾ ಇಲ್ಲ, ಅಥವಾ ನನಗೆ ಏನೋ ಕೇಳಿಸ್ತಾ ಇಲ್ವಾ? ಅಯ್ಯೋ ಯೋನ್ರಿ ನೀವು ಇಷ್ಟೊತ್ನಾಗ ಹೋಗಿ ಅತ್ತಮ್ಮನ ಕೇಳಿದ್ರೋ ಅವ್ರು ಯೋನು ಅನ್ಕೋತಾರೋ ಯೋನು. ನೀವು ನಾಳೆ ಕೇಳಿ. ಈಗ ಈ ಹಾಲನ್ನ ಕುಡ್ದು ಮನೆ ಕಳಿ. ಅಮ್ಮನ ನಾಳೆನೇ ಕೇಳ್ತೀನಿ. ನಾನು ನಿಮ್ಗೆ 30,000 ಕೊಟ್ಟಿದ್ದೀನ ಇಲ್ಲ? ಈಗ ಗೊತ್ತಾಯ್ತಾ ಕ್ವಾದಂಡ, ಬಡ್ಡಿಗ್ ದುಡ್ಡು ಎಲ್ಲಿಂದ ಬಂತು ಅಂತ? ರೀತಿ ರಿವಾಜು ಇರೋ ಮನೆಯಾಗೆ ಕುಡ್ದು ತೂರಾಡೋರೆಲ್ಲ ಬಂದು ನೆಂಟಸ್ಗೆ ಮಾತಾಡಂಗಾಯ್ತು. ಏಯ್, ಇನ್ನೊಂದ್ ನಿಮಿಷದಾಗೆ ಇವನಿಲ್ಲಿ ಕೂಡ್ದು. ಅಯ್ಯೋ ಅದೇಂದ್ರೆ ಬೀಗಿದ್ದೀವ ಕೋಪಿಸ್ಕೊಂಡು ಹೋಗ್ರು. ನಾನೇನಾರು ತಪ್ಪು ಟೈಮ್ನಾಗ ಬಂದಿದ್ದೀನ? ಲೈ ಇವ್ರು ಕಳ್ಸಲ್ಲ. ಓಪಲಣ್ಣ, ನಿನ್ ದುಡ್ಡು ನಿಮ್ ಕೊಡ್ತೀವಿ, ನೀ ಸುಮ್ಕೆ ಹೋಗು. ಹೆಂಗೆ ಡೀಲರು ನಂಬ್ತೀಯ? ಸೀನ್ ಇಲ್ಲ ಅಂದೆ. ಅಯ್ಯೋ ಗೋಪಾಲಣ್ಣ, ನಿನಗೆ ಸೀನ್ ಅಲ್ಲ, ಸಿನಿಮಾನ ಇದೆ, ಹೋಗೋಣ. ಕೊಡಿ, ಆದ ಕೊಡಿ ಬಾ. ಕರೆಕ್ಟು. ನಾನು ಆ ವ್ಯಕ್ತಿನ ಅಪ್ಪಯ್ಯ ಅಂತಾನೂ ಒಪ್ಕೊಂಡಿಲ್ಲ, ನಿಮ್ನ ಗಂಡ ಅಂತಾನೂ ಒಪ್ಕೊಂಡಿಲ್ಲ. ನೀವು ಮಾವ ಅಳಿಯಂದ್ರು ಅನ್ನೋ ಸಂಬಂಧನ ಕೊಂಡಾಡ್ಕೊಂಡ್ರೆ ನನಗೇನು, ಏನಾದ್ರೂ ಮಾಡ್ಕೊಳ್ಳಿ, ನಾನ್ಯಾಕೆ ತಲೆ ಕೆಡ್ಸ್ಕೋಬೇಕು? ನೀನ್ಯಾಕೆ
ತಲೆ ತೆಗಿಸ್ತಿದ್ದೀರಾ? ನಿಮ್ನ ಪ್ರೀತಿಸಿದಕ್ಕೆ ನಾನ್ ತಲೆ ತೆಗಿಸ್ಬೇಕು. ನೀವು ಬಡ್ಡಿ ವಸೂಲಿ ಮಾಡಬೇಡಿ ಅಂದ್ಮೇಕೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಮಿಸ್. ಅವಂಗ್ ಬೇರೆ ಲೆಕ್ಕ ಕೊಡ್ಬೇಕಿತ್ತು, ಅದಕ್ಕೆ ಹುಡುಗರು ಇನ್ನೊಬ್ರ ಹತ್ರ ದುಡ್ಡು ಕಿತ್ಕೊಂಡು ಅದನ್ನ ಬಡ್ಡಿ ದುಡ್ಡು ಅಂತ ಕೊಟ್ರ? ನಿಮ್ ಅವನ್ ಪ್ರಕಾರ ಇದನ್ನ ನೀವು ನನ್ನ ಮೆಚ್ಚಕ್ ಮಾಡಿದೀರಾ. ಶಾಬಾಷ್. ಇಲ್ಲ ನಾನೇ ಕೆಟ್ಟವಳು. ನನ್ನ ಹತ್ರ ಏನೋ ಸುಳ್ಳು ಹೇಳಿ ಪ್ರೀತಿಸಿದ್ರಿ, ನಿಮ್ಮ ಅವನ ಹತ್ರನೂ ಸುಳ್ಳು ಹೇಳ್ಬೇಕಿತ್ತಾ? ನೋಡಿ, ನೀವಿದೆಲ್ಲ ಮಾಡಿ ನನ್ನ ಮೆಚ್ಚಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇದಕ್ಕೆ ನೀವು ಪ್ರೀತಿ ಅಂತ ಹೆಸರು ಕೊಟ್ಟು ನಿಜವಾದ ಪ್ರೀತಿಗೆ ಅಕ್ಕೋ ಏನ್ ಗೊತ್ತು ಅಂತ ನಿಮ್ಮ ಯಜಮಾನಂದು? ಅಳಿ ಅಂದ್ರೆ ಅಂದಿದ್ದೇನು, ಜೈಕಾರ ಹಾಕಿ ಅಂದಿದ್ದೇನು. ಅಕ್ಕೋ ಮಜಾ ಏನು ಅಂತಂದ್ರೆ, ಬಂಗಾರಮ್ಮನವ್ರು ನೋಡ್ದಟ್ಗೆ ಬಂಗಾರಮ್ಮನವರು ನಮ್ ಬೀಗಿದ್ಯವರು ನಮಸ್ಕಾರ ಅಂತ ಎರಡೂ ಕೈ ಎತ್ತಿ ಮುಗ್ದಿದ್ದೇನು. ಅಬಾ ಹಂಗ ಹೇಳಿದ ನಿಮ್ ಬಾವ? ಕಂಟಿ ಮತ್ತೆ ಬಂಗಾರಮ್ಮ ಸುಮ್ಕಿದ್ರ? ಏನು ಹೇಳಿಲ್ವೇ? ಹೇ ಅಕ್ಕೋ, ಕಂಟಿ ತಪ್ಪಿದ್ಕೊಂಡು ಏನ್ ಮಾತಾಡ್ತಾನೆ? ಬಂಗಾರಮ್ಮ ಮಾತ್ರ ಹುಡುಕ್ಬಿಟ್ಟು ಹೋದ್ಲು. ನೀವು ಕೊಟ್ಟಿರೋ ದುಡ್ಡಲ್ಲಿ ಇವತ್ತು ನಮ್ಗೆ ಜೀವನ ಅಂತ ಆಗದೆ. ಯಾರು ನಮ್ದೆ ವ್ಯಾಪಾರ ಮಾಡಕ್ಕೆ ದುಡ್ಡು ಕೊಡದೆ ಹೋದ್ರು, ಆದ್ರೆ ನೀವು ನಮ್ಮ ಕೈ ಕಾಪಾಡ್ಬಿಟ್ರಮ್ಮ. ಕುರ್ತಕ್ ಬಿದ್ದ ನನ್ನ ಗಂಡನ್ಗೆ ಬುದ್ಧಿ ಹೇಳಿ ದಾರಿಗೆ ತಂದು ಸ್ವಾಭಿಮಾನದಿಂದ ಬದುಕೋದನ್ನ ಹೇಳ್ಕೊಟ್ರಿ. ಇದು ನಮ್ಮ ಕೈಲಾದ ಕಾಣಿಕೆ, ತಗೊಳ್ಳಿ ಅಮ್ಮ. ವದಂಡ, ಇರ್ಲಿ ಇರ್ಲಿ ಇರ್ಲಿ, ಒಳ್ಳೇದಾಗಿ. ಸ್ಯಾನೆ ಖುಷಿ ಆಯ್ತು ಮಂಗ್ಲ, ಒಳ್ಳೇದಾಗ್ಲಿ. ಸ್ವಾಭಿಮಾನ ಅನ್ನೋದು ಎಲ್ರಿಗೂ ಇರ್ಬೇಕಂತಾಯಿ. ಆದ್ರೆ ಕೆಲವರು ಸ್ವಾಭಿಮಾನ ಅನ್ನೋ ಹೆಸರಿನಾಗೆ ಮನೆ ಹೊಡಿತಾವ್ರೆ. ಇರ್ಲಿ, ನಿಮ್ಗೆ ಒಳ್ಳೇದಾಗಿ. ಹೋಗ್ಬನ್ನಿ. ಕೋದಣ್ಣವ್ರೆ ತಗೊಳ್ಳಿ. ಇದ್ಯಾವ ದುಡ್ಡು? ನಾನು ಈ ಮನೇಲಿ ಇರೋದಕ್ಕೆ, ಇಲ್ಲಿರೋ ಅಡುಗೆ ವಸ್ತುಗಳನ್ನೆಲ್ಲ ಬಳಸ್ತಿರೋದಕ್ಕೆ, ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲ ಲೆಕ್ಕ ಮಾಡಿನೇ ಕೊಡ್ತಿದ್ದೀನಿ. ನೀವೊಂದ್ಸಲ ನೋಡ್ಕೊಳ್ಳಿ. ನಿಮ್ಗೆ ಕಡಿಮೆ ಅನ್ಸಿದ್ರೆ ಹೇಳಿ, ಮಾತಾಡೋಣ. ಇಲ್ಲ ಈಗಲೇ ಹೇಳ, ನಾನು ಈ ಮನೇಲಿ ಬಳಸ್ತಿರೋ ಅಕ್ಕಿಗೆ 430 ರೂಪಾಯಿ, ಎಣ್ಣೆ, ರವೆ, ಅವಲಕ್ಕಿ, ಬೇಳೆ, ತರಕಾರಿ ಒಟ್ಟು ದಿನಸಿ 1100 ರೂಪಾಯಿ, ಗ್ಯಾಸು 326, ನಾನಿರೋ ರೂಮಿನ ಬಾಡಿಗೆ 750. ನೀರಿನ ಬಿಲ್ಲು 150 ರೂಪಾಯಿ, ಎಲ್ಲ ಸೇರಿಸಿ ಒಟ್ಟು 3006 ರೂಪಾಯಿ. ಈ ಚೀಟಿಲಿ ಎಲ್ಲ ಲೆಕ್ಕ ಇದೆ,
ನೋಡ್ಕೊಳ್ಳಿ.